ಏನು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಲಗೈ ಸಮುದಾಯಕ್ಕೆ ಆದಂಥ ಅನ್ಯಾಯವನ್ನು ಖಂಡಿಸಿ ಇದೇ ದಿನಾಂಕ 25/2/2026ರಂದು ಬೆಂಗಳೂರು ನಗರದ ಕಬ್ಬನ್ ಪಾರ್ಕ್ನಲ್ಲಿ ಬಲಗೈ ಸಮುದಾಯಕ್ಕೆ ಆದಂಥ ಅನ್ಯಾಯವನ್ನು ಪ್ರತಿರೋಧಿಸಿ ಒಂದು ಬೃಹತ್ ಪ್ರತಿಭಟನಾ ಹೋರಾಟವನ್ನು ಮಾಡಲಾಗ್ತಿದೆ. ಈ ಹೋರಾಟ ಮಾಡಲು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಏನಿವತ್ತು ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಯಾವ ರೀತಿ ಅನ್ಯಾಯ ಆಗಿದೆ ಅಂದ್ರೆ, ಈ ಒಂದು ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತೇಳಿ ಕೆಲವೊಂದು ಚಲವಾದಿ ಅಂತೇಳಿ ಕೆಲವೊಂದು ಆದಿ ದ್ರಾವಿಡ ಕೆಲವೊಂದು ಕಡೆ ಮಾದಿಗ ಸಮುದಾಯದಲ್ಲಿದ್ದಾರೆ, ಆದಿ ಕರ್ನಾಟಕ ಕೆಲವೊಂದು ಕಡೆ ಹೊಲೆ ಸಂಬಂಧಿತ ಜಾತಿಗಳಿದ್ದಾರೆ. ಇದನ್ನು ಸಮಸ್ಯೆ ಆಗಿದೆ. ಯಾವ ರೀತಿ ಸಮಸ್ಯೆ ಮಾಡಿದ್ದಾರೆ ಅಂದ್ರೆ, ಆದಿ ಕರ್ನಾಟಕ ಕೆಲವೊಂದು ಕಡೆ ಮಾದಿಗ ಸಮುದಾಯದಲ್ಲಿದ್ದಾರೆ, ಕೆಲವೊಂದು ಕಡೆ ಹೊಲೆ ಸಮುದಾಯದಲ್ಲಿದ್ದಾರೆ. ಮತ್ತೆ ಆದಿ ದ್ರಾವಿಡರು ಕೂಡ ಮತ್ತೆ ಆದಿ ಆಂಧ್ರರು ಕೂಡ ಕೆಲವು ಕಡೆ ಮಾದಿಗರಾಗಿದ್ದಾರೆ, ಕೆಲವು ಕಡೆ ಹೊಲೆಯರಾಗಿದ್ದಾರೆ. ಈ ಒಂದು ಸಮಸ್ಯೆ ಇಟ್ಕೊಂಡು ಇವತ್ತು ಸುಮಾರು 3,25,000 ಜನಸಂಖ್ಯೆಯನ್ನು ನಮ್ಮ ಬಲಗೈ ಸಂಬಂಧಿತ ಜಾತಿಗೆ ಸೇರಿದ ಪರಿಯನ್ ಅಂತಕ್ಕಂಥ ಈ ಜಾತಿಗಳನ್ನು ಎಡಗೈ ಸಮುದಾಯಕ್ಕೆ ಸೇರಿಸಿ ಇವತ್ತು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಹಿಂಗಾಗಿ ಇವತ್ತು ಸುಮಾರು ವರ್ಷಗಳಿಂದ ಈ ಒಂದು ಒಳ ಮೀಸಲಾತಿ ನಾವು ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಆಮೇಲೆ ಮಾಡ್ತೀವಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ನಮ್ಮ ಎರಡೂ ಸಮುದಾಯಕ್ಕೆ ಜಗಳವನ್ನು ಹಚ್ಚಿ ಇವತ್ತು ಸಹೋದರಾಗಿರ್ತಕ್ಕಂಥ ಸಮುದಾಯದಲ್ಲಿ ಇವತ್ತು ಒಂದು ಕಿಡಿ ಹಚ್ಚಿಬಿಟ್ಟಿದೆ. ಹಂಗಾಗಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನೀವು ನಮ್ಮ ಸಮಾಜಕ್ಕೆ ಎರಡೂ ಸಮುದಾಯಕ್ಕೆ ನ್ಯಾಯ ಕೊಡಬೇಕಾದ್ರೆ ಎರಡೂ ಸಮುದಾಯದವರನ್ನು ಕೂಡಿಸಿ, ಈಗಾಗಲೇ ಏನು ರಾಜ್ಯ ಸರ್ಕಾರ ಎಡಗೈಗೆ 6, ಬಲಗೈಗೆ 6 ಮತ್ತೆ ಅಲೆಮಾರಿಗಳಿಗೆ 5% ಮಾಡಿದ್ರಿ, ಇದನ್ನು ಸರಿಪಡಿಸಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದೆ. ಯಾಕೆಂದ್ರೆ ಎಡಗೈ ಸಮುದಾಯದವರು, ಬಲಗೈ ಸಮುದಾಯದವರು ಮತ್ತು ಅಲೆಮಾರಿಗಳು ಎಲ್ಲರೂ ಕೂಡ ಶೋಷಣೆಗೆ ಒಳಗಾದಂತ ಜನಾಂಗ. ಈ ಜನಾಂಗಕ್ಕೆ ನೀವು ನ್ಯಾಯ ಕೊಡಬೇಕಾದ್ರೆ ಈ ಎಲ್ಲವನ್ನು ಕ್ಯಾಬಿನೆಟ್ ನಲ್ಲಿ ಏನು 27 ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ನಲ್ಲಿ ಈ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ನೋಡ್ಕೊಳ್ಬೇಕು. ಮತ್ತೆ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಇವತ್ತು ವಿಶೇಷವಾಗಿ ಈ ಇನ್ನ ಒಳ ಮೀಸಲಾತಿ ಜಾರಿನೇ ಆಗಿಲ್ಲ ಅಂತ ಸಂದರ್ಭದಲ್ಲಿ ಧಾರವಾಡ ಯೂನಿವರ್ಸಿಟಿ, ಹುಬ್ಬಳ್ಳಿ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಕಾನ್ಫರ್ಮ್ ಮಾಡಿದ್ದಾರೆ. ಅಲ್ಲಿ ಲಿಸ್ಟ್ ನೋಡಿದಾಗ ನಾವು ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ABC ಅಂತ ಮಾಡಿದ್ದಾರೆ ಗ್ರೂಪ್ಗಳು. ಅಲ್ಲಿ ಎಲ್ಲ ನಾವು ಒಂದು ಪೋಸ್ಟಿಂಗ್ ನೋಡಿದಾಗ ಎಲ್ಲ A ಗ್ರೂಪ್ಗೆ ಹೋಗಿದೆ. A ಗ್ರೂಪ್ ಅಂದ ತಕ್ಷಣ ಅಲ್ಲಿ ಎಡಗೈ ಸಂಬಂಧಿತ ಜಾತಿಗಳಿಗೆ ಸುಮಾರು ಎಲ್ಲ ಪೋಸ್ಟ್ಗಳು ಹೋಗಿವೆ. ಬಲಗೈ ಸಂಬಂಧಿತರಿಗೆ ಕೇವಲ 1 ಅಥವಾ 2, ಅಲೆಮಾರಿಗಂತೂ C ಗ್ರೂಪ್ ದಲ್ಲಿ ಇರ್ತಕ್ಕಂಥ ಅಲೆಮಾರಿಗಳಿಗೆ 1 ಪೋಸ್ಟ್ ಇಲ್ಲ. ಹಿಂಗಾಗಿ ಇದನ್ನೆಲ್ಲ ನೋಡಿದ ತಕ್ಷಣ ನಮ್ಮ ಸಮಾಜದ ಎಲ್ಲ ನಾಯಕರುಗಳು, ಎಲ್ಲ ನೌಕರಸ್ಥರು ಆಶ್ಚರ್ಯ ಪಟ್ಕೊಂಡು, ಹೀಗಾದ್ರೆ ನಮ್ಮ ಮುಂದಿನ ಭವಿಷ್ಯ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಬಹಳ ದುರಂತವಾಗ್ತದೆ ಅಂತ ತಿಳ್ಕೊಂಡು ಇವತ್ತು ರಾಜ್ಯ ಮಟ್ಟದ ನಾಯಕರಾದಂತ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ, ಡಿ ಚಂದ್ರಶೇಖರಯ್ಯ, IAS ರಿಟೈರ್ಡ್ ಸಿದ್ದಯ್ಯ ಅವರ ನೇತೃತ್ವದಲ್ಲಿ ಏನಿವತ್ತು ಒಂದು ಬೆಂಗಳೂರು ಮಟ್ಟದಲ್ಲಿ ನಮ್ಮ ಸಮುದಾಯಕ್ಕೆ ಆದಂತ ಅನ್ಯಾಯವನ್ನು ಸರಿಪಡಿಸಲು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಅನೇಕ ಜನ ಎಲ್ಲ ಹೋರಾಟಗಾರರು, ಪ್ರಗತಿಪರ ಚಿಂತಕರು ಮತ್ತೆ ಎಲ್ಲ ನಿವೃತ್ತ ನೌಕರಸ್ಥರು, ನಮ್ಮ ಸಮಾಜದ ಎಲ್ಲ ಹಿತಚಿಂತಕರು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟಕ್ಕೆ ಬರಬೇಕು. ಈ ಹೋರಾಟ ಯಶಸ್ವಿ ಆಗಬೇಕು. ಮತ್ತೆ ನಮಗೆ ನ್ಯಾಯ ಸಿಗಬೇಕಂದ್ರೆ ತಾವೆಲ್ಲರೂ ಕೂಡ ಸ್ವಯಂ ಇಚ್ಛೆಯಿಂದ ಯಾವುದೇ ತಮ್ಮ ಗಂಟು ಮುಟ್ಟೆಗಳನ್ನು ಕಟ್ಕೊಂಡು ನಮ್ಮ ನ್ಯಾಯ ಸಿಗುವವರೆಗೆ ಈ ಒಂದು ಹೋರಾಟಕ್ಕೆ ಪ್ರತಿರೋಧ ಮಾಡದಿದೆ. ಹಾಗಾಗಿ ಇಡೀ ರಾಜ್ಯದಿಂದ ಈಗಾಗಲೇ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೇಳಿದರೆ 5 ಲಕ್ಷಕ್ಕಿಂತ ಮೇಲ್ಪಟ್ಟು ಆ ಒಂದು ಪ್ರತಿಭಟನೆಯಲ್ಲಿ ಜನರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಎಲ್ಲಾ ಕಡೆಯಿಂದ ಸುಮಾರು 5,000, 2,000, 10,000 ಜನ ಬರ್ತಾ ಇದ್ದಾರೆ. ತಾವು ಕೂಡ ಬೀದರ್ ಜಿಲ್ಲೆಯಿಂದ ನಮ್ಮ ಎಲ್ಲಾ ಸಮಾಜದ ಮುಖಂಡರು ಎಲ್ಲ ಹಳ್ಳಿಗಳಿಂದ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ತಾವೆಲ್ಲರೂ ಕೂಡ ಆಗಮಿಸಬೇಕಂತ ಹೇಳಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ವಿನಂತಿ ಮಾಡ್ಕೊತಿದ್ದೇನೆ. ಎಲ್ರಿಗೂ ಧನ್ಯವಾದ.